ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಾನ್ ತಿನ್ನುವುದರಿಂದ ಯಾವುದು ನಿಯಂತ್ರಣದಲ್ಲಿರುತ್ತದೆ? ಆಪ್ಷನ್ಸ್: ಎ ಶುಗರ್, ಬಿ ಬಿಪಿ, ಸಿ ತೂಕ, ಡಿ ಒತ್ತಡ. ಆಪ್ಷನ್ ಎ ಶುಗರ್. ಮಧುಮೇಹವನ್ನು ನಿಯಂತ್ರಿಸಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಾನ್ ತಿನ್ನುವುದು ಒಳ್ಳೆಯದು. ಒತ್ತಡದಲ್ಲಿದ್ದರೆ ನೀವು ಸರಳ ಅಥವಾ ಸಿಹಿ ಪಾನ್ ಅನ್ನು ತಿನ್ನಬಹುದು. ಇದರ ಫಿನಾಲಿಕ್ ಸಂಯುಕ್ತಗಳು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ತಲೆ ಕೂದಲು ಬೆಳ್ಳಗಾಗಲು ಕಾರಣವೇನು? ಆಪ್ಷನ್ಸ್: ಎ ಆನುವಂಶಿಕತೆ, ಬಿ ಖನಿಜಗಳ ಕೊರತೆ, ಸಿ ನಿರ್ಜಲೀಕರಣ, ಡಿ ಬಿಸಿಲಿನ ಕೊರತೆ. ಆಪ್ಷನ್ ಎ ಮತ್ತು ಬಿ. ನಿಮ್ಮ ಪೂರ್ವಜರಿಗೆ ಬಿಳಿ ಕೂದಲು ಇದ್ದಲ್ಲಿ ವಂಶವಾಹಿನಿಯಾಗಿ ನಿಮ್ಮ ಕೂದಲು ಬಿಳಿಯಾಗಬಹುದು. ಅಥವಾ ವಿಟಮಿನ್ ಬಿ12, ಸಿ ಮತ್ತು ಇ ಜೊತೆಗೆ ಸತು ಮತ್ತು ತಾಮ್ರದಂತಹ ಖನಿಜಗಳ ಕೊರತೆಯಿಂದಲೂ ತಲೆ ಕೂದಲು ಬೆಳ್ಳಗಾಗುತ್ತದೆ. ಗರ್ಭಿಣಿಯರು ಯಾವ ಹಣ್ಣನ್ನು ಹೆಚ್ಚಾಗಿ ಸೇವಿಸುವುದರಿಂದ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಬರುವ ಸಾಧ್ಯತೆ ಇರುತ್ತದೆ? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಸೇಬು, ಸಿ ಕಲ್ಲಂಗಡಿ, ಡಿ ಪೇರಳೆ. ಆಪ್ಷನ್ ಸಿ ಕಲ್ಲಂಗಡಿ. ಗರ್ಭಿಣಿಯರು ಕಲ್ಲಂಗಡಿ ಹಣ್ಣು ತಿನ್ನುವುದರಿಂದ ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿ ಗ್ಯಾಸ್ಟ್ರೇಷನಲ್ ಡಯಾಬಿಟಿಸ್ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಯಾವ ದೇಶದಲ್ಲಿ ಸಹೋದರರು ತಮ್ಮ ಸಹೋದರಿಯರನ್ನು ಮದುವೆಯಾಗುತ್ತಾರೆ? ಆಪ್ಷನ್ಸ್: ಎ ಸ್ವೀಡನ್, ಬಿ ಬ್ರೆಜಿಲ್, ಸಿ ನಾರ್ವೆ, ಡಿ ಥೈಲ್ಯಾಂಡ್. ಆಪ್ಷನ್ ಎ ಮತ್ತು ಬಿ. ಮದುವೆಯಾಗಲು ಅರ್ಹತೆಯನ್ನು ನಿರ್ಧರಿಸಲು ಜನ್ಮ ಪ್ರಮಾಣ ಪತ್ರಗಳನ್ನು ಬಳಸುವ ದೇಶಗಳಲ್ಲಿ ಅರ್ಧ ಅಥವಾ ಸಂಪೂರ್ಣ ಒಡಹುಟ್ಟಿದವರು ಎಂದು ತೋರಿಸದ ಯಾರಾದರೂ ಕಾನೂನುಬದ್ಧವಾಗಿ ಮದುವೆಯಾಗಬಹುದು. ಅಂದರೆ ತನ್ನ ಒಡಹುಟ್ಟಿದವರನ್ನು ಹೊರತುಪಡಿಸಿ ಸಂಬಂಧಗಳಲ್ಲಿ ಸಹೋದರ ಸಹೋದರಿಯ ಸ್ಥಾನದಲ್ಲಿರುವವರು ಸಹ ಮದುವೆಯಾಗಬಹುದು. ಮೂಲವಾದಿ ಅಥವಾ ಪೈಲ್ಸ್ ಸಮಸ್ಯೆ ಬರಲು ಮೂಲ ಕಾರಣವೇನು? ಆಪ್ಷನ್ಸ್: ಎ ಅಜೀರ್ಣ, ಬಿ ಅತಿಯಾದ ಬೊಜ್ಜು, ಸಿ ಆಲಸ್ಯ, ಡಿ ಆಹಾರ ಕ್ರಮ. ಆಪ್ಷನ್ ಎ ಮತ್ತು ಬಿ. ಮನುಷ್ಯರಿಗೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಕಾಣಿಸಿಕೊಳ್ಳಲು ಎರಡು ಪ್ರಮುಖ ಕಾರಣಗಳು. ಪ್ರತಿದಿನ ಸೇವಿಸಿದ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣವಾಗದೆ ಅಜೀರ್ಣ ಮಲಬದ್ಧತೆಯಿಂದ ಈ ಸಮಸ್ಯೆ ಕಂಡುಬರುತ್ತದೆ. ಇನ್ನು ಕೆಲವರಿಗೆ ಅತಿಯಾದ ತೂಕ ಹೆಚ್ಚಾಗಿ ಬೊಜ್ಜಿನ ಸಮಸ್ಯೆಯಿಂದ ಕೂಡ ಈ ಕಾಯಿಲೆ ಕಂಡುಬರುತ್ತದೆ. ಇನ್ನು ಹೆಚ್ಚು ಹೊತ್ತು ನಿಂತುಕೊಳ್ಳುವುದರಿಂದ ಹಾಗೂ ಜಾಸ್ತಿ ಹೊತ್ತು ಒಂದೇ ಕಡೆ ಕುಳಿತುಕೊಳ್ಳುವುದರಿಂದ ಕೂಡ ಮೂಲವ್ಯಾಧಿ ಕಾಣಿಸಿಕೊಳ್ಳುತ್ತದೆ. ಹಾಗೂ ಇನ್ನು ಕೆಲವರಿಗೆ ಆನುವಂಶೀಯ ಕಾರಣಗಳಿಂದ ಕೂಡ ಮಲಬದ್ಧತೆ ಸಮಸ್ಯೆ ಕಂಡುಬರುತ್ತದೆ. ತಲೆಹೊಟ್ಟು ಮತ್ತು ನೆತ್ತಿಯ ಮೊಡವೆಗಳನ್ನು ಕಡಿಮೆ ಮಾಡಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್: ಎ ಎಳನೀರು, ಬಿ ನಿಂಬೆ ರಸ, ಸಿ ಬಾಳೆಹಣ್ಣು, ಡಿ ಮೊಟ್ಟೆಯ ಬಿಳಿ ಭಾಗ. ಆಪ್ಷನ್ ಎ ಮತ್ತು ಬಿ. ತೆಂಗಿನ ನೀರಿಗೆ ನಿಂಬೆಯನ್ನು ಹಿಂಡಿ ಕೂದಲಿಗೆ ಹಚ್ಚುವುದರಿಂದ ನಿಂಬೆಯು ನೆತ್ತಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ತಲೆಹೊಟ್ಟು ಮತ್ತು ನೆತ್ತಿಯ ಮೊಡವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತಾಜಾ ತೆಂಗಿನ ನೀರನ್ನು ನೆತ್ತಿಗೆ ಮಸಾಜ್ ಮಾಡುವುದು ರಕ್ತ ಪರಿಚಲನೆಯನ್ನು ಉತ್ತೇಜಿಸಲು ಮತ್ತು ನೆತ್ತಿಯ ತೇವಾಂಶವನ್ನು ಸುಧಾರಿಸಲು, ಕೂದಲು ಕಿರುಚೀಲಗಳನ್ನು ಬಲಪಡಿಸಲು ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಇದು ಸಹಾಯ ಮಾಡುತ್ತದೆ. ಸಸ್ಯಗಳು ಯಾವ ಭಾಗದಲ್ಲಿ ಆಹಾರವನ್ನು ತಯಾರಿಸುತ್ತವೆ? ಆಪ್ಷನ್ಸ್: ಎ ಬೇರು, ಬಿ ಕಾಂಡ, ಸಿ ಎಲೆ, ಡಿ ಹೂವು. ಆಪ್ಷನ್ ಸಿ ಎಲೆ. ಯಾವ ಸಮಸ್ಯೆಯಿಂದ ಬಳಲುತ್ತಿರುವವರು ಹೆಚ್ಚಾಗಿ ಹುಣಸೆ ಹಣ್ಣು ಅಥವಾ ಹುಣಸೆ ಹಣ್ಣ ಪದಾರ್ಥಗಳನ್ನು ನೇರವಾಗಿ ತಿನ್ನಬಾರದು? ಆಪ್ಷನ್ಸ್: ಎ ಅಜೀರ್ಣ, ಬಿ ಹಲ್ಲು ನೋವು, ಸಿ ಅಲ್ಸರ್, ಡಿ ಕರುಳು ಸೋಂಕು. ಆಪ್ಷನ್ ಬಿ ಹಲ್ಲು ನೋವು. ಹಲ್ಲಿನ ಸಮಸ್ಯೆ ಇರುವವರು ಹುಣಸೆ ಹಣ್ಣು ತಿನ್ನಬಾರದು, ಏಕೆಂದರೆ ಪ್ರತಿದಿನ ನೀವು ಹುಣಸೆ ಹಣ್ಣು ತಿನ್ನುವುದರಿಂದ ಸಮಸ್ಯೆ ಮತ್ತಷ್ಟು ದೊಡ್ಡದಾಗುತ್ತದೆ. ಓದುವಾಗ ನಿದ್ದೆ
ಬಂದಂತಾಗುತ್ತಿದ್ದರೆ ಏನು ಮಾಡುವುದರಿಂದ ನಿದ್ದೆ ಬರುವುದನ್ನು ತಡೆಯಬಹುದು? ಆಪ್ಷನ್ಸ್: ಎ ಸಂಗೀತ ಕೇಳುವುದು, ಬಿ ವಿರಾಮ, ಸಿ ಧ್ಯಾನ, ಡಿ ಆಹಾರ ಸೇವನೆ. ಆಪ್ಷನ್ ಬಿ ವಿರಾಮ. ಓದಿನ ನಡುವೆ ಸಣ್ಣ ಹಾಗೂ ಅಗತ್ಯವಾಗಿ ಬ್ರೇಕ್ ತೆಗೆದುಕೊಳ್ಳುವುದರಿಂದ ಓದಿನ ದಣಿವನ್ನು ನೀಗಿಸಿ ನಿದ್ದೆ ಕಾಡದಂತೆ ಮಾಡುತ್ತದೆ ಹಾಗೂ ನಿಮ್ಮ ಓದಿನ ಅವಧಿಯುದ್ದಕ್ಕೂ ಮಾನಸಿಕ ಕಾರ್ಯಕ್ಷಮತೆಯನ್ನು ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ. ಯಾವುದನ್ನು ತಿನ್ನುವುದರಿಂದ ಚರ್ಮದ ತೊಂದರೆಗಳು ನಿವಾರಣೆಯಾಗುತ್ತವೆ? ಆಪ್ಷನ್ಸ್: ಎ ಜಿಲೇಬಿ ಮತ್ತು ಮೊಸರು, ಬಿ ಶೇಂಗಾ ಬರ್ಫಿ, ಸಿ ಉದ್ದಿನ ವಡೆ, ಡಿ ಚಾಕ್ಲೇಟ್. ಆಪ್ಷನ್ ಬಿ ಶೇಂಗಾ ಬರ್ಫಿ. ಶೇಂಗಾ ಬರ್ಫಿ ತಿನ್ನುವುದರಿಂದ ಚರ್ಮದ ತೊಂದರೆಗಳು ನಿವಾರಣೆಯಾಗುತ್ತವೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ದೇಹದಲ್ಲಿ ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಇದು ಹೆಚ್ಚಿಸುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.